ಹೊನ್ನಾವರ ತಾಲೂಕಿನ ಕೌಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜು ಮುಖವಾದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಗೆ ಹಸ್ತಾಂತರವಾದ ಹಿನ್ನೆಲೆಯಲ್ಲಿ ಸೋಮವಾರ ನಡೆದ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆಯ ಪ್ರಾರಂಭೋತ್ಸವ ಮತ್ತು ಉಚಿತ ಶಿಕ್ಷಣ ಯೋಜನೆ ಉದ್ಘಾಟನೆ ನಡೆಯಿತು. ಕಂಪ್ಯೂಟರ್ ಕೊಠಡಿ, ನವೀಕೃತ ಪ್ರಯೋಗಾಲಯ, ವಾಚನಾಲಯ, ಕಲಿಕಾ ಸಾಮಗ್ರಿಗಳ ವಿತರಣೆ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ನೆರವೇರಿತು. ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಕಣ್ಣಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಲವು ದಶಕಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡಿ ಮುಚ್ಚುವ ಆತಂಕವಿದ್ದ ಶಾಲೆಯನ್ನು ಮತ್ತೆ ಉನ್ನತ ಮಟ್ಟಕ್ಕೆ ತರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ. ಕನ್ನಡಕ್ಕೆ ಆದ್ಯತೆ ನೀಡಿ ಕನ್ನಡ ಮಾಧ್ಯಮದಲ್ಲಿ ಶಾಲೆಯನ್ನ ನಡೆಸಲಾಗುವುದು. ದಾನಿಗಳ ನೆರವಿನಿಂದ ಉಚಿತ ಶಿಕ್ಷಣ ಆರಂಭಿಸಲಾಗಿದೆ ಎಂದರು. ಶಾಲೆಯಲ್ಲಿ ನಿಯಮಗಳನ್ನು ಪಾಲಿಸುವ ವಿದ್ಯಾರ್ಥಿಗಳು ಬೇಕು. ಶಾಲೆಯ ನಿಯಮ ಉಲ್ಲಂಘಿಸಿದರೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಶಾಲೆಯ ನಿಯಮಗಳನ್ನು ವಿವರಿಸಿದರು. ಶಾಲೆಯಲ್ಲಿ ಕನ್ನಡವನ್ನೇ ಮರೀತಾ ಇದ್ದಾರೆ. ಕನ್ನಡ ಮಾಧ್ಯಮಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು, ಕನ್ನಡ ಬೆಳೆಯಬೇಕು, ಕನ್ನಡ ಉಳಿಬೇಕು, ನಮ್ಮ ಮಾತೃಭಾಷೆ ಎನ್ನುವ ದೃಷ್ಟಿಯಿಂದ ಈ ಸ್ಕೂಲನ್ನು ನಾವು ಪುನಃ ಎತ್ತಿ ಹಿಡಿಬೇಕು, ಪುನಃ ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಮಾಡಿ ಈ ಸ್ಕೂಲನ್ನ ಪುನಃ ಇವತ್ತು ಪ್ರಾರಂಭೋತ್ಸವವನ್ನು ಮಾಡಿ ಈ ರೀತಿಯಾಗಿ ನಾವು ಮುಂದುವರಿಸ್ತಾ ಇದ್ದೇವೆ. ಉಚಿತ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಮುಂದುವರಿಸ್ತಾ ಇದ್ದೇವೆ. ಉಚಿತ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಇಲ್ಲಿ ಈ ಶಾಲೆಯ ಆವರಣದ ಹೊರಗೆ ಬಂದ ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ಕಲಿಕಾ ಸಾಮಗ್ರಿಗಳನ್ನ ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಅಂದ್ರೆ ಸ್ಕೂಲ್ ಬ್ಯಾಗ್ ಇರ್ಬೋದು, ಪಠ್ಯ ಪುಸ್ತಕಗಳಿರ್ಬೋದು, ಅಥವಾ ಪೆನ್ನು, ಪೆನ್ಸಿಲು, ಕಂಪಾಸು, ಹಾಗೆಯೇ ಅವರ ಸ್ಕೂಲ್ ಯೂನಿಫಾರ್ಮ್, ಇವೆಲ್ಲವನ್ನ ಉಚಿತವಾಗಿ ನೀಡಿ ನಾವು. ನಿವೃತ್ತ ಇಂಜಿನಿಯರ್ ಆರ್ಜಿ ಹೆಗಡೆ ಮುಡಾರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಂಸ್ಕಾರಯುತ ಶಿಕ್ಷಣ ನೀಡುವ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲಿ ಎಂದರು. ನಮ್ಮ ನಗರದಲ್ಲಿ ಗ್ಯಾಸ್ ಲೈಟ್ ಮೇಲೆ ದುಡ್ಡನ್ನು ವಸೂಲು ಮಾಡಿಕೊಂಡು ಸಂಸ್ಥೆ ನಡೆಸಿದ್ರು. ಆವಾಗ ಕೌಲಕ್ಕಿಯಲ್ಲಿ ಕೋರ್ಸ್ ಕೊಟ್ಟವರೇ ಈ ಸುಬ್ರಹ್ಮಣ್ಯ ಎಜುಕೇಶನ್ ಸಂಸ್ಥೆಯ ಸಂಸ್ಥಾಪಕರು. ಆವಾಗ ಕೌಲಕ್ಕಿಯಲ್ಲಿ ನಮ್ಮಲ್ಲಿ ಬೀಡಿ ಜಾಗ ಲಕ್ಷ್ಮೀನಾರಾಯಣರಾಜರು ತಂದದ್ದೇ ಲಕ್ಷ್ಮೀನಾರಾಯಣರಲ್ಲಿ ಆವಾಗ ಅವ್ರ ಏರಿಯಾದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಅವರು ದೇಣಿಗೆ ಕೊಟ್ಟಿದ ಮೇಲೆ ಈ ಕೌಲಕ್ಕಿಯವರು ಎಲ್ಲರಿಗೂ ಕಂಡರು. ಆವಾಗ ಆರೆಂಜ್ ರಸ್ತೆ ನಡೀತಿತ್ತು. ಆವಾಗ ಈ ಸಂಸ್ಥೆ ಉತ್ಪಾದನೆ ಆಯಿತು. ಒಂದು 2-3 ವರ್ಷದವರೆಗೂ ಲಕ್ಷ್ಮೀನಾರಾಯಣ ಸ್ವಂತ ಜಾಗ ಕೊಟ್ಟು ಅಲ್ಲಿ ನಾವೆಲ್ಲ ಅಲ್ಲೇ ಕಲ್ತದ್ದು. ನಾವು 2 ವರ್ಷ ಆದ್ಮೇಲೆ ಮನೆಗೆ ಈ ಸಂಸ್ಥೆ 3 ರೂಮ್ ತಯಾರಾಯಿತು. ಅದರ ನಂತರ 69 ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗೋವಿಂದ ಭಟ್ ಅಗ್ನಿ, ಕಂಪ್ಯೂಟರ್ ಕೊಠಡಿ, ನಿವೃತ್ತ ಉಪನ್ಯಾಸಕ ಕೆವಿ ಹೆಗಡೆ ವಾಚನಾಲಯ, ಸಿರಸಿಯ ವಿಎಸ್ ಹೆಗಡೆ ಕ್ರೀಡಾ ಸಾಮಗ್ರಿ, ಜಿಎಲ್ ಹೆಗಡೆ ಪ್ರಯೋಗಾಲಯ ಉದ್ಘಾಟಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಸೋಮಶೇಖರ ನಾಯ್ಕ್, ರಾಮ ಹೆಗಡೆ ವಡಗೇರೆ, ವಿಜಿ ಕಾಮತ್, ಗಣಪತಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ ಯುಜಿ ತಿಮ್ಮಪ್ಪ ಸ್ವಾಗತಿಸಿದರು. ಶಿಕ್ಷಕ ವಿಎಸ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ಶೋಭಾ ಹೆಗಡೆ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.